ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಮಾವಿನಕಾಯಿಯ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತದೆ. ಅದೇ ರೀತಿ ಒಂಥರ ಹುಳಿ ಸಿಹಿ ಟೇಸ್ಟ್ ಕೂಡ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ನಮ್ಮ ಮನೆಯಲ್ಲಿ ಮಾವಿನಕಾಯಿ ಆಗಿದೆ. ಇವಾಗ ಮಾವಿನಕಾಯಿಯನ್ನು ಕೊಯ್ದುಕೊಂಡು ಬರೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ಮಾವಿನಕಾಯಿಯನ್ನು ಕೊಯ್ಲಿಕ್ಕೆ ಹೋಗೋಣ. ಫುಲ್ ಬೇಕಲ್ಲ ಕಾಯಿ ಕಪಂಟ ಚೆನ್ನ. ಮಕಾಯಿ ಹಾಕಿದ್ವಿ. ಫ್ರೆಂಡ್ಸ್, ನಾನಿವತ್ತು ಮಾವಿನಕಾಯಿಯ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ನೋಡಿ, ಅದಕ್ಕೆ ಮಾವಿನಕಾಯಿಯನ್ನು ಕೊಯ್ತಾ ಇದ್ದೇನೆ. ಸ್ವಲ್ಪ ಬೆಳೆದಿದೆ ಇದು, ಅಂದರೆ ನಾವು ಜ್ಯೂಸ್ ಮಾಡಬೇಕಿದ್ರೆ ಸ್ವಲ್ಪ ಬೆಳೆದ ಮಾವಿನಕಾಯಿ ಆಗಬೇಕು. ನೋಡಿ, ಇದೊಂದು ನಾನೀಗ ಕೊಯ್ತಾ ಇದ್ದೇನೆ. ನೋಡಿ, ಸಾಧಾರಣ ಬೆಳೀತಾ ಬಂದಿದೆ. ಮೊನ್ನೆ ಗಾಳಿಗೆ ತುಂಬ ಬಿದ್ದು ಹೋಯಿತು. ಇವಾಗ ಸ್ವಲ್ಪ ಇದೆ. ನಾನೀಗ ಒಂದು ಕೊಯ್ದೆ, ಇನ್ನೊಂದು ಕೊಯ್ದು ನಾನು 2 ಮಾವಿನಕಾಯಿ ಹಾಕಿ ಜ್ಯೂಸ್ ಮಾಡ್ತೇನೆ. ಇನ್ನೊಂದೀಗ ನಾನು ಕೊಯ್ತೇನೆ. ಸ್ವಲ್ಪ ಬೆಳೆದದ್ದು ಬೇಕು. ನೋಡಿ, ಇದು ಕೂಡ ಬೆಳೆದಿದೆ. ಇದರಿಂದ ಈಗ ಜ್ಯೂಸ್ ಮಾಡ್ತೇನೆ. 2 ತೆಗೆದೆ ಸಾಕು. 2ರಿಂದ ಜ್ಯೂಸ್ ಮಾಡಿದರೆ ತುಂಬ ಆಗ್ತದೆ. ಈಗ 2ರನ್ನು ಕೊಂಡೋಗಿ ನಾನು ಜ್ಯೂಸ್ ಮಾಡ್ತೇನೆ. ಬನ್ನಿ, ಈಗ ಇದರಿಂದ ಜ್ಯೂಸ್ ಮಾಡೋಣ, ಹೇಗೆ ಆಗ್ತದೆ ಅಂತೇಳಿ ನೋಡೋಣ. ನೋಡಿ, ಈಗ 2 ಮಾವಿನಕಾಯಿಯನ್ನು ಕೂಡ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇವಾಗ ಇದರ ಸಿಪ್ಪೆಯನ್ನು ನಾವು ತೆಗಿಬೇಕು. ನಾನೀಗ ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಒಳ್ಳೆ ಬೆಳೆದಿದೆ ಇದು. ಇವಾಗ ಇದರ ಸಿಪ್ಪೆಯನ್ನು ನಾನು ತೆಗಿತಾ ಇದ್ದೇನೆ. ಈ ಥರ ಸಿಪ್ಪೆ ತೆಗೆದ್ರೆ ಸಾಕು. ನೋಡಿ, ಇದೇ ರೀತಿ ಇನ್ನೊಂದರದ್ದು ಕೂಡ ನಾನು ಸಿಪ್ಪೆ ತೆಗಿತೇನೆ. ನೋಡಿ, 2ರದ್ದು ಕೂಡ ಸಿಪ್ಪೆ ತೆಗೆದಾಯಿತು. ನಾನೀಗ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಕಟ್ ಮಾಡ್ತೇನೆ. ಕಟ್ ಮಾಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟು. ತುಂಬ ಒಳ್ಳೆ ಕಲರ್ ಇದೆ ನೋಡಿ. ಇವಾಗ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಅಂದರೆ ಇದು ಸ್ವಲ್ಪ ಕಾಯಿ ಅಲ್ವಾ, ಗ್ರೈಂಡ್ ಆಗಬೇಕಲ್ಲ. ಈ ಥರ ಪೀಸ್ ಮಾಡಿಕೊಂಡ್ರೆ ಸಾಕು.
ನನಗೆ ಕೂಡ ಒಂದು ಪೀಸ್ ತಿನ್ನುವ ಅಂತ ಆಗ್ತದೆ. ನಾನೀಗ ತಿಂತೇನೆ ಒಂದು ಪೀಸನ್ನು. ಒಂಥರ ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ. ಟೇಸ್ಟ್ ಆಗಿದೆ. ನಮ್ಮ ಮನ್ವಿತಾ 2-3 ಮಾವಿನಕಾಯಿಯನ್ನು ತಿನ್ನಲವಳು. ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ ಉಪ್ಪೆಲ್ಲ ಹಾಕಿ ಇಡೀ ತಿಂತಾಳೆ. ಅಷ್ಟು ಟೇಸ್ಟ್ ಆಗಿದೆ. ಓಕೆ, ಎಲ್ಲವನ್ನು ನಾನು ಹಾಕ್ತೇನೆ ಇವಾಗ. ಇವಾಗ ಇದನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಈಗ ನಾನು ಇದಕ್ಕೆ ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕ್ತೇನೆ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ 3 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಗೂ ಸ್ವಲ್ಪ ನಾನು ಪುದೀನ ಎಲೆಯನ್ನು ತಗೊಂಡಿದ್ದೇನೆ. ಇದನ್ನು ಹಾಕಿ ಈಗ ನಾನು ಗ್ರೈಂಡ್ ಮಾಡ್ತೇನೆ. ಈಗ ಇದಕ್ಕೆ ಬೇಕಾಗುವಷ್ಟು ನೀರು ಕೂಡ ಹಾಕೋಣ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರ್ತೇನೆ ನಾನು. ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ ತಂದೆ. ಈಗ ಇದನ್ನು ಸೋಸಿಕೊಳ್ಬೇಕು. ಇವಾಗ ಈ ಜ್ಯೂಸನ್ನು ಸೋಸಿಕೊಂಡಾಯಿತು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಲಾಸ್ಟಿಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನು ಹಾಕ್ತೇನೆ. ಫ್ರೆಂಡ್ಸ್, ಇವಾಗ ರುಚಿಯಾದ ಮಾವಿನಕಾಯಿಯ ಜ್ಯೂಸ್ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಟೇಸ್ಟ್ ಆಗಿದೆ. ಈ ಬೇಸಿಗೆ ಸೀಸನ್ನಲ್ಲಂತೂ ಈ ರೀತಿ ಜ್ಯೂಸ್ ಎಲ್ಲ ನಾವು ಐಸ್ ಹಾಕಿ ಕುಡಿಯೋದರಿಂದ ತುಂಬ ಒಳ್ಳೆಯದಾಗ್ತದೆ. ಫ್ರೆಂಡ್ಸ್, ಈಗ ನಾನು ಟೇಸ್ಟ್ ನೋಡ್ತಾ ಇದ್ದೇನೆ, ಹೇಗೆ ಬಂದಿದೆ ಅಂತೇಳಿ ನೋಡೋಣ. ತುಂಬ ಟೇಸ್ಟಾಗಿ ಬಂದಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ಸಿಕ್ಕಿದಾಗ ತುಂಬ ಒಳ್ಳೆಯದಾಗ್ತದೆ. ಹಾಗೆಯೇ ಫ್ರೆಂಡ್ಸ್, ನಿನ್ನೆ ನಮ್ಮ ಮನೆಗೆ ಮನ್ವಿತಾಳ ಫ್ರೆಂಡ್ಸ್ ಬಂದಿದ್ದರು. ತುಂಬ ಜಾಲಿ ಮಾಡಿದರು ಅವರು. ನಮ್ಮ ಮನೆಗೆ ಬಂದು ತೋಟದಲ್ಲಿ ಸುತ್ತಾಡಿದರು. ಅದರ ಕೆಲವು ನಾನು ವಿಡಿಯೋ ಕ್ಲಿಪ್ಸನ್ನು ಇದರ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅವರು ಬಂದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಡುಗೆ ಮಾಡೋದರಲ್ಲಿ. ಹಾಗೆ ನನಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಮೇಲೆ ನಾನು ಸ್ವಲ್ಪ ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋನ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ.
ನೋಡಿ ಮನ್ವಿತಳ ಫ್ರೆಂಡ್ಸ್ ನೋಡಿ ಇವತ್ತೆಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ. ನಿನ್ನೆಷ್ಟೇ ರಜೆ ಸಿಕ್ತು ಅವರಿಗೆ. ನೋಡಿ ಹಾಯ್ ಹೇಳಿ ಎಲ್ಲರೂ. ನೋಡಿ ಮಕ್ಕಳೆಲ್ಲ ಸೇರಿ ಸೆಲ್ಫಿ ತಗೊಳ್ತಾ ಇದ್ದಾರೆ. ಅದೇ ರೀತಿ ತೋಟದಲ್ಲಿ ಸುತ್ತಾಡ್ತಾ ಇದ್ದಾರೆ. तुम्ही काढा. ಎಲ್ಲರೂ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Bye. Bye. Bye friends. No.